ಸಿಲಿಂಡರ್ ಕಮರ್ಷಿಯಲ್ ಸಿಗ್ತಾ ಇಲ್ಲ ಅಂತ ಹೋಟೆಲ್ ಕಮರ್ಷಿಯಲ್ದ ಸರ್ ನಮಗೆ ನಿನ್ನೆ ಹಿಡಿದು ಸಪ್ಲೈ ಸ್ಟಾಪ್ ಆಗಿದೆ. ನಮಗೆ ಅಟ್ಲೀಸ್ಟ್ 3-4 ಡೇಸಿಂದ ಹೇಳ್ತಾ ಇದ್ದಾರೆ ಕಮರ್ಷಿಯಲ್ ಬಂದ್ ಆಗಿಬಿಡ್ತದೆ, ಪೂರ ಕೊಡೋದೇ ಬಿಡ್ತೀವಿ ನಾವು ಸರ್. ಮತ್ತು ನಾವು ಹೋಟೆಲ್ದವ್ರು ಹ್ಯಾಂಗೆ ನಡೆಸ್ಬೇಕಂತ ಹೇಳಿದ್ರೆ ಏನೂ ಮಾಡೋಲ್ಲ. ದೊಡ್ಡ ದೊಡ್ಡ ಸಿಟಿನಾಗ ಹೋಟೆಲ್ ಬಂದ್ ಆಗ್ತಾವೆ. ಗುಲ್ಬರ್ಗ ನಮ್ಮ ಸಣ್ಣ ಊರದ, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ನಿನ್ನೆ ಹಿಡಿದು ನಮ್ಗೆ ಕಮರ್ಷಿಯಲ್ ಕೊಟ್ಟೇ ಇಲ್ಲ. ನಮ್ದು ಇಂಟೆಂಟ್ ಇತ್ತು ಕಮರ್ಷಿಯಲ್ ಕಾಂಬಿನೇಷನ್ ಪ್ಲಸ್ ಡೊಮೆಸ್ಟಿಕ್, ಬರೀ ಡೊಮೆಸ್ಟಿಕ್ ಡಿಸ್ಪ್ಯಾಚ್ ಆಗಿದೆ, ಕಮರ್ಷಿಯಲ್ ಗಾಡಿನೇ ಕೊಟ್ಟಿಲ್ಲ ನಮಗೆ. ಈಗ ನಂಬಲ್ಲಿ ಕಮರ್ಷಿಯಲ್ ಸ್ಟಾಕ್ ಇದ್ದು ಬರೀ 2 ಡೇಸ್ ಸ್ಟಾಕ್ ಅದ. ಇವತ್ತು ನಾಳೆ ನಡೀತದೆ, ಮತ್ತು 3ನೇ ದಿವಸ ಅದೂ ಬಂದ್ ಆಗಿಬಿಡ್ತದೆ ಕಮರ್ಷಿಯಲ್ ಪೂರ. ಹೋಟೆಲ್ದವ್ರಿಗೆ ಭಾಳ ಬಿಸ್ನೆಸ್ಸಿಗೆ ಭಾಳ ಎಫೆಕ್ಟ್ ಆಗ್ತದೆ ಸರ್. ಯಾರು ಹೋಟೆಲ್ ಮ್ಯಾಗೆ ಅವ್ರ ಬಿಸ್ನೆಸ್ ಮೈ ನಡೀತದೆ ಅವ್ರದ್ದು ಭಾಳ ತ್ರಾಸ ಆಗ್ತದೆ ಅವ್ರಿಗೆ. ರೇಟ್ ಜಂಪ್ ಆಗಿದೆ ಸರ್. 1854 ಏನಿತ್ತು, ಈಗ 1967 ಆಗಿದೆ ಸರ್. ಒಮ್ಮೆ ರೇಟ್ನು ಜಂಪ್ ಆಯಿತು, ಡೊಮೆಸ್ಟಿಕ್ ರೇಟ್ನು ಜಂಪ್ ಆಯಿತು. ಡೊಮೆಸ್ಟಿಕ್ನು 879 ಇತ್ತು, ಈಗ 939 ಆಗಿಬಿಟ್ಟದ. 60 ರೂಪೀಸ್ ಡೊಮೆಸ್ಟಿಕ್ನು ಏರ್ಬಿಟ್ಟದ. ಡೊಮೆಸ್ಟಿಕ್ ಸದ್ಯರ ಇನ್ನೂ ಎಫೆಕ್ಟ್ ಆಗ್ತಾ ಇಲ್ಲ. ಡೊಮೆಸ್ಟಿಕ್ ಸ್ಟಾಕ್ ಬರ್ತಾ ಇದೆ. ನಮಗೆ ಅನ್ನಿಸ್ತು ಡೊಮೆಸ್ಟಿಕ್ನು ಎಫೆಕ್ಟ್ ಆಗ್ಬೋದು. ಇನ್ನೇನು ಗ್ಯಾರಂಟಿ ಹೇಳೋಕ್ಕಾಗಲ್ಲ. 1-2-3 ಡೇಸ್ನಾಗ ನಮಗೆ ಕನ್ಫರ್ಮೇಷನ್ ಗೊತ್ತಾಗ್ಬಿಡುತ್ತೆ ಕರೆಕ್ಟ್ ಏನದ. ಸ್ಟಾಕ್ ಕರೆಕ್ಟ್ ಬಂತಂದ್ರೆ ಏನೂ ಎಫೆಕ್ಟ್ ಆಗಲ್ಲ. ಎಫೆಕ್ಟ್ ಆ್ಯಕ್ಚುಲಿ ಡೊಮೆಸ್ಟಿಕ್ ಆಗಬಾರ್ದು. ಅದಕ್ಕೆ ಕಮರ್ಷಿಯಲ್ ಎಲ್ಲ ಪ್ರಾಬ್ಲಮ್ ತರ್ತಾ ಇದ್ದಾರೆ. ರಿಫಿಲ್ ಸಪ್ರಿಗೆ ಏನದ ಸರ್, ಈಗ 21 ಡೇಸ್ ರಿಸ್ಟ್ರಿಕ್ಷನ್ ತಂದಿದ್ದಾರೆ. ಈಗ ಇವತ್ತು ಕಸ್ಟಮರ್ ಸಿಲಿಂಡರ್ ರಿಫಿಲ್ ಡೆಲಿವರಿ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ 21 ಡೇಸ್ ತನಕ ಅವ್ರು ರೀಬುಕ್ ಮಾಡಪ್ಲೇ ಇಲ್ಲ. 21 ಡೇಸ್ ಆದ್ಮೇಲೆ ಬುಕ್ ಮಾಡ್ಬೇಕು ಅವರು. ಆಮೇಲೆ 2 ಡೇಸ್ನಾಗ ನಾವು ಸಿಲಿಂಡರ್ ಡೆಲಿವರಿ ಮಾಡ್ಬೋದು ಅವ್ರಿಗೆ. ಈ ಮುಂಚೆ ಹೆಂಗಿತ್ತು ಅಂದರೆ ಇವತ್ತು ಸಿಲಿಂಡರ್ ತೊಗೊಂಡ್ಮ್ಯಾಗ ಮೋಸ್ಟ್ಲಿ ನೆಕ್ಸ್ಟ್ ಡೇ ನೀವು ಬುಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ರಿಫಿಲ್ ತೊಗೋಬೋದಿತ್ತು. ನಿಮ್ಮಲ್ಲಿ ಒಂದು ಸ್ಪೇರ್ ಸಿಲಿಂಡರ್ ಇರ್ತದೆ, ಒಂದು ಯಾವಾಗಲೂ ಒಂದು ಸಿಲಿಂಡರ್ ನಿಮ್ಮಲ್ಲಿ ಎಕ್ಸ್ಟ್ರಾ ಇದ್ದು ಫಿಲ್ಡ್ ಇರಬೇಕು. ಯಾವಾಗಲೂ ಪ್ರಾಬ್ಲಮ್ ಆಗಬಾರ್ದು ಅದಕ್ಕೆ ನಿಮಗೆ. ಈಗ ನಿಮ್ಮಲ್ಲಿ ಕಮರ್ಷಿಯಲ್ ಸರ್, ಈಗ ನಿಮ್ಮಲ್ಲಿ ಇರುವಂಥ ಸ್ಟಾಕ್ ಎಷ್ಟು ಸರ್? ಈಗ ನನ್ನ ಹತ್ರ ಫಿಲ್ಡ್ ಸಿಲಿಂಡರ್ ಅಂತ ಹೇಳಿದ್ರೆ ಇವತ್ತಿನ ಓಪನಿಂಗ್ ಸ್ಟಾಕ್ ಹೇಳಿದ್ರೆ ಅರೌಂಡ್ 120 ಸ್ಟಾಕ್ ಇದೆ ಸರ್. ಇವತ್ತಿನ ಓಪನಿಂಗ್ ಸ್ಟಾಕ್ ಅಪ್ರಾಕ್ಸ್. ಈಗ ಅದು ನಾ 2 ಡೇಸ್ 3 ಡೇಸ್ ಕಂಟ್ರೋಲ್ ಮಾಡಿ ಯಾರಿಗೆ 4 ಸಿಲಿಂಡರ್ ಬೇಕಾಗ್ತದೆ ಅವ್ರಿಗೆ 2 ಕೊಡ್ತೀವಿ. ಯಾಕಂದ್ರೆ ಎಲ್ಲ ಕಸ್ಟಮರಿಗೆ ನೋಡ್ಬೇಕು ನಾವು. ನಾ 2 ದಿನ 3 ದಿನ 4 ದಿನ ಎಷ್ಟು ದಿನ ಜಗ್ಬೋದು ಆ ದಿನ ಜಗ್ಗಿ ಅವ್ರ ಹೋಟೆಲ್ ಬಿಂದ ನಾನು ನಡೆಸ್ಬೋದು. ಅದ್ರ ಆಮ್ಯಾಗ ಐ ಆಮ್ ಹೆಲ್ಪ್ಲೆಸ್ ಟೋಟಲಿ. ನಾವು ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಸಪ್ಲೈ ಇದೆಯಾ ಸರ್? ಏನು ಸರ್ ಸಪ್ಲೈ ಕಮರ್ಷಿಯಲ್ ಸಪ್ಲೈ ಬರ್ತಾನೆ ಇಲ್ಲ ನಮಗೀಗ. ನೀನು ಹಿಡಿದು ಬಂದೇ ಮಾಡಿಬಿಟ್ರೆ ನಮಗೆ. ಈಗ ನಾವು ಇಂಡೆಂಟ್ ಹಾಕಿವಿ ಕಮರ್ಷಿಯಲ್ ಸಲಗ ವಿತ್ ಡೊಮೆಸ್ಟಿಕ್, ಬರೀ ಡೊಮೆಸ್ಟಿಕ್ ಕೊಟ್ಬಿಟ್ರೆ ಕಮರ್ಷಿಯಲ್ ಟೋಟಲ್ ಸಪ್ಲೈನೇ ಆಗಲ್ಲ ಅಂತ ನಮಗೆ ಕಮರ್ಷಿಯಲ್ ಬಂದೇ ಮಾಡಿಬಿಟ್ರು. ಗೈಡ್ಲೈನ್ಸ್ ರೈಟಿಂಗ್ನಾಗ ಏನೂ ಇಲ್ಲ ಸರ್. ಜಸ್ಟ್ ಓರಲ್ಲ ವಾಟ್ಸಪ್ ಮೆಸೇಜ್ ಹಾಕ್ಬಿಡ್ತಾರೆ, ಓರಲ್ ಹೇಳ್ಬಿಡ್ತಾರೆ ಕಮರ್ಷಿಯಲ್ ಸಪ್ಲೈ ಬರೋದು ನಿಮಗೆ. ಈಗ ಬರೀ ಡೊಮೆಸ್ಟಿಕ್ಗೆ ಬರ್ತದೆ. ಏನು ಸರ್ ನಮ್ಮ ಕಸ್ಟಮರ್ಗೆ ಅಂದ್ರೆ ಈ ಕಮರ್ಷಿಯಲ್ದಾರ ಪ್ರಾಬ್ಲಮ್ ಹೊಂಟೋ ಸರ್. ಮುಂಜಾನೆ ಇಷ್ಟು ಫೋನ್ಸ್ ಬರ್ತಾ ಇದ್ದಾಗ ಕಮರ್ಷಿಯಲ್ ಹೋಟೆಲ್ಗೆ ರಿಪ್ಲೈ ಕೊಡೋದು ನಮಗೆ ಅನಿವಾರ್ಯ ಆಗ್ಯದ. ಈಗ ಏನು ರಿಪ್ಲೈ ಕೊಡ್ಬೇಕು ಅವ್ರಿಗೆ ನಾವು? ಅಟ್ಲೀಸ್ಟ್ 1 ಸಿಲಿಂಡರ್ ಕೊಡ್ರಿ. ಕಸ್ಟಮರ್ ಬ್ಲ್ಯಾಕ್ನಾಗ ಕೇಳೋಕ್ಕೂ ತಯಾರಾಗ್ಯಾರ. ಹೋಟೆಲ್ದವರು 1967 ರೇಟ್ ಅದ, 2500 ತೋರಿ, 2400 ತೋರಿ. ನಾ ಅಂದ 2000 ಇದ್ದಿದ್ದು MRPನ ಕೊಡೋಕ್ಕೆ ನಮಗೆ ಸ್ಟಾಕ್ ಇಲ್ಲ. ಬ್ಲ್ಯಾಕ್ನಾಗ ಎಲ್ಲಿಂದ ಮಾರಮ್ಮ ಪಾಸಿಬಲ್ ಇಲ್ಲ. ನನ್ನ ಕೈಲಿ ಎಷ್ಟು ನನ್ನ ಸ್ಟಾಕ್ ಇದೆ, ನಾನು ನಿಮಗೆ 2 ಬೇಕು, ನಾವು 1 ಅಡ್ಜಸ್ಟ್ ಮಾಡಿ ಕೊಡ್ಬೋದು ಅಂತ ಅಷ್ಟೇ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. 2-3 ಡೇಸ್ನಾಗ ನನ್ನ ಸ್ಟಾಕ್ನು ಪೂರಾ ನೀಲ್ ಆಗಿಬಿಡ್ತದೆ. ಆಮ್ಯಾಗ ಏನೂ ಮಾಡಪ್ಲೇ ಇಲ್ಲ. ಡೊಮೆಸ್ಟಿಕ್ಕರ ಅಷ್ಟು ಪ್ರಾಬ್ಲಮ್ ಇಲ್ಲ. ಈಗ ಮಾರ್ಕೆಟ್ನಾಗ ಹೆಂಗಾಗ್ಯದ, ಸಿಲಿಂಡರ್ ಶಾರ್ಟೇಜ್ ಅಂತ ಆಯಿತು, ರೇಟ್ ಜಾಸ್ತಿ ಆಯಿತು, ಕಸ್ಟಮರ್ ಸ್ವಲ್ಪ ಪ್ಯಾನಿಕ್ ಆಗ್ತಾ ಇದ್ದಾರೆ. ಡೊಮೆಸ್ಟಿಕ್ ಅಷ್ಟು ಇಶ್ಯೂ ಇಲ್ಲ. 1-3-4 ಡೇಸ್ನಾಗ ಕರೆಕ್ಟ್ ಗೊತ್ತಾಗ್ಬಿಡ್ತದೆ ಇಶ್ಯೂ ಅದ ಏನಿಲ್ಲ. ಸದ್ಯ ಇಶ್ಯೂ ಇಲ್ಲ. ಡೊಮೆಸ್ಟಿಕ್ ಬರ್ತಾ ಇದೆ ಸ್ಟಾಕ್. ಇದು ಎಫೆಕ್ಟ್ ಆಗಿದ್ದು ಸರ್ ಪೂರಾ ಎಲ್ಲ ವಾರ್ಲಿಂದ ಆಗಿತ್ತು. ಇರಾನ್ ಎಲ್ಲ ಏನು ವಾರ್ ನಡೀತಾ ಇದೆ, ಅದ್ರ ಮೇಲೆ ಎಫೆಕ್ಟ್ ಆಗಿದೆ. ಅಲ್ಲಿಂದ ಬರ್ತದೆ ನಮಗೆ ಕ್ರೂಡ್ ಆಯಿಲ್ ಏನು ಬರೋದು, ಅದಕ್ಕೆ ಅದು ಎಫೆಕ್ಟ್ ಆಗ್ತಾ ಇದೆ. ಎಲ್ಲ ಪೂರಾ ಮಿಸೈಲ್ ಎಲ್ಲ ಫೈರಿಂಗ್ ಅಲ್ಲೇ ಕ್ರೂಡ್ ಆಯಿಲ್ ಏನು ಇರ್ತೋ ಯೂನಿಟ್ ಇರ್ತೋ ಅದ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಟೋಟಲಿ ಸಪ್ಲೈ ಆಗಬಾರ್ದಂತ ಈಗ ಕೋಶಿಶ್ ಮಾಡ್ತಾ ಇದ್ದಾರೆ. ಏನಾಗ್ತದೆ ಹೇಳೋಕ್ಕಾಗಲ್ಲ. ಈಗ ಡಿಪೆಂಡ್ಸ್ ಆನ್ ವಾರ್ ಏನು ಬಂದಾಯಿತು ಏನೂ ಪ್ರಾಬ್ಲಮ್ ಇಲ್ಲ. ಟೋಟಲ್ ಪ್ರಾಬ್ಲಮ್ ವಿತಿನ್ ಎ ಡೇ ಎಲ್ಲ ಪ್ರಾಬ್ಲಮ್ ಹೋಗ್ತದೆ. ನಮಗೂ ಸಮಸ್ಯೆ ಸರ್. ಕಸ್ಟಮರ್ಗೆ ಹ್ಯಾಂಡಲ್ ಮಾಡೋದು ಪ್ರಾಬ್ಲಮ್ ಆಗ್ತದೆ. ಕಂಟಿನ್ಯೂ ಆಯಿತು ಡೊಮೆಸ್ಟಿಕ್ ಸಪ್ಲೈನು ಬಂದ್ ಆಗಿಬಿಡ್ತದೆ. ಆಮೇಲೆ ಡೊಮೆಸ್ಟಿಕ್ ಸಪ್ಲೈ ಬಂದಾಯ್ತು ಅಂದ್ರೆ ಇಟ್ ಎಫೆಕ್ಟ್ ಭಾಳ ಜಾಸ್ತಿ ಎಫೆಕ್ಟ್ ಆಗ್ತದೆ. ಇವತ್ತು ಕಸ್ಟಮರ್ ಬುಕ್ ಮಾಡಿದ್ರೆ 20 ದಿನ ಗ್ಯಾಸೇ ಸಿಗೋದಿಲ್ಲ. ಇಷ್ಟು ಎಫೆಕ್ಟ್ 100% ಆಗ್ತದೆ ಸರ್. ಸದ್ಯ ಬರ್ತಾ ಇದೆ, ಏನೂ ಇಶ್ಯೂ ಇಲ್ಲ. ಡೊಮೆಸ್ಟಿಕ್ ಸಪ್ಲೈ ಇದೆ ಸರ್. ನಾನು ಫ್ರಮ್ ಶ್ರೇಯಾನ್ಸ್ ಏಜೆನ್ಸೀಸ್, ನವೀನ್ ಸೇಟಿಯಾ, ಇಂಡಿಯನ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್, ಗುಲ್ಬರ್ಗ.